ನಿರ್ಲಕ್ಷ್ಯ ಮಾಡಬೇಡಿ, ಎಚ್ಚರಿಕೆ ವಹಿಸಿ ಅಂತ ನಿಮ್ಮ ವಿಸ್ತಾರ ನ್ಯೂಸ್ ಕಳೆದ 2 ವಾರಗಳಿಂದ ನಾವಂತೂ ಪ್ರೊಮೋ ಮೂಲಕ ಮಾಹಿತಿಗಳ ಮೂಲಕ ನಿಮಗೆ ಶೇರ್ ಮಾಡ್ತಾನೆ ಇದ್ದೀವಿ. ಈಗ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಅಲರ್ಟ್ ಶುರುವಾಗಿದೆ ಅನಿಸ್ತಾ ಇದೆ. ಕರುನಾಡಿಗೆ ಕಾಲಿಟ್ಟೇ ಬಿಡ್ತು. ವಿಶ್ವವನ್ನೇ ತಲ್ಲಣಗೊಳಿಸಿದಂತಹ ಆ ವೈರಸ್ ರಾಜ್ಯಕ್ಕೆ ಕೊರೋನಾ ರೂಪಾಂತರಿ ಎಂಟ್ರಿ ಕೊಟ್ಟಿದೆ, ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ಳಂಬೆಳಗ್ಗೆ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. JN1 ಈ ವೈರಸ್ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಾಯ್ತು. ಬ್ರೇಕಿಂಗ್ ನ್ಯೂಸ್. ಹೆದರಿಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹುಷಾರು, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಕೊರೋನಾ ಬ್ರೇಕಿಂಗ್ಸ್ ಬೆಳ್ಳಂಬೆಳಗ್ಗೆ ಬೆಂಗಳೂರು ಗ್ರಾಮಾಂತರ, ಕೊಡಗು, ಚಾಮರಾಜನಗರ ಇಲ್ಲೆಲ್ಲ ಜೆನೋಮಿಕ್ ಸೀಕ್ವೆನ್ಸ್ ಇಂದ JN1 ಪತ್ತೆಯಾಗಿದೆ. ರಾಜ್ಯಕ್ಕೆ ಕೊರೋನಾ ರೂಪಾಂತರಿ ಎಂಟ್ರಿ ಕೊಡ್ತು. ರಾಜ್ಯದ 34 ಮಂದಿಯ ದೇಹ ಹೊಕ್ಕಿದೆ ಈ ರೂಪಾಂತರಿ. ಪ್ರತಿದಿನ 100 ಗಟ್ಟಲೆ ಕೊರೋನಾ ಸೋಂಕಿತರು ಬರ್ತಿದ್ದಾರೆ. ಆ ಕೊರೋನಾ ಸೋಂಕಿತರಲ್ಲಿ ಇದುವರೆಗೆ 34 ಜನರಿಗೆ JN1 ಈ ಕೊರೋನಾ ರೂಪಾಂತರಿ ವೈರಸ್ ಅವರ ದೇಹದೊಳಗೆ ಹೊಕ್ಕಾಯ್ತು. ಕೇರ್ಫುಲ್, ಹರಡುತ್ತೆ. ಒಂದು ವಾರದ ಹಿಂದೆ 20-25 ಬರ್ತಿರ್ಬೇಕಾದ್ರೆ ಅಲರ್ಟ್ ಮಾಡಿದ್ವಿ. ಇದು ಡಬಲ್ ಆಗ್ತಾ ಇರುತ್ತೆ, ಹುಷಾರಾಗಿರೋ ಒಂದು ವಾರ ಕಳೆಯಷ್ಟೊತ್ತಿಗೆ ಅಂತ. JN1 ವೈರಸ್ ಸುಳಿಗೆ ಸಿಕ್ಕಾಕೊಂಡಿದ್ದಾರೆ. 3 ಬಲಿಯಾಗಿ ಹೋಗಿದ್ದಾರೆ. ಅದು ದೊಡ್ಡ ಮಟ್ಟದ ಆತಂಕ. ಬೆಂಗಳೂರು 20, ಮೈಸೂರು 4, ಮಂಡ್ಯ 3, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಚಾಮರಾಜನಗರ ಈ ರೂಪಾಂತರಿ ವೈರಸ್ ಪತ್ತೆ ಆಗ್ತಾ ಇದೆ. ಹಾಗಾಗಿ ಹೆಚ್ಚು ಹೆಚ್ಚು ಭೀತಿಯನ್ನು ಹುಟ್ಟಿಸ್ತಾ ಇದೆ. ಒಂದಷ್ಟು ಮಾಹಿತಿಯನ್ನ ನಿಮ್ಮೆಲ್ಲರ ಗಮನಕ್ಕೆ ಶೇರ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಹ್ಯಾವ್ ಎ ಲುಕ್. ಈ JN1 ಕತೆ ಏನು ಅಂತ. ಬೆಂಗಳೂರು, ಆ ಕಡೆ ಸಾವು, ಈ ಕಡೆ ಪ್ರಕರಣಗಳ ಸಂಖ್ಯೆ ನಿಮ್ಮ ಮಾಹಿತಿಗೋಸ್ಕರ. ಬೆಂಗಳೂರಿನಲ್ಲಿ 20 ಪ್ರಕರಣಗಳು. JN1 ಬಗ್ಗೆ ಮಾತಾಡ್ತಿದ್ದೀವಿ, ಓವರ್ ಆಲ್ ಕೊರೋನಾ ಅಲ್ಲ. JN1 ಮತ್ತು ಸಾವನ್ನಪ್ಪಿರೋರು 2. ಮೈಸೂರಿನಲ್ಲಿ ಪ್ರಕರಣ 4, ಯಾರು ಕೂಡ ಸಾವನ್ನಪ್ಪಿಲ್ಲ. ಮಂಡ್ಯದಲ್ಲಿ ಪ್ರಕರಣ 3, ಯಾರು ಕೂಡ ಸಾವನ್ನಪ್ಪಿಲ್ಲ. ರಾಮನಗರ ಪ್ರಕರಣ 1, ಒಬ್ಬರು ಸಾವನ್ನಪ್ಪಿದ್ದಾರೆ. ಸೊ ರಾಮನಗರ ಹೆಚ್ಚು ಅಲರ್ಟ್, ಒಬ್ಬರು ಸಾವನ್ನಪ್ಪಿರೋ ಕೇಸ್ ಬಂದಿದೆ. ಮತ್ತು ಬೆಂಗಳೂರು ಅಫ್ಕೋರ್ಸ್. ಇನ್ನು ಬೆಂಗಳೂರು ಗ್ರಾಮಾಂತರ, ಆ ಕಡೆ ಯಾವುದೂ ಸಾವಿಲ್ಲ. ಈ ಕಡೆ ಪ್ರಕರಣ 1, ಕೊಡಗು 1, ಚಾಮರಾಜನಗರ ಗಡಿ ಜಿಲ್ಲೆ 1. ಹುಷಾರಾಗಿರಬೇಕು. ಆ ಗಡಿ ಜಿಲ್ಲೆಗಳಲ್ಲಿ ಒಂದಷ್ಟು ಅಲರ್ಟ್. ಬೆಂಗಳೂರು ಸಿಟಿ ಸ್ವಭಾವತಃ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಒಂದು ದೊಡ್ಡ ಜಿಲ್ಲೆ, ಕಾಸ್ಮೋಪಾಲಿಟನ್ ಸಿಟಿ. ಹೆಚ್ಚು ಜನ ಬಂದು ಹೋಗ್ತಾರೆ. 20 JN ಪ್ರಕರಣಗಳು ದಾಖಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.